ತಹಸೀಲ್ದಾರ್ ಸಾಹೇಬರಿಗೆ ಗೋಹತ್ಯೆ ನಿಷೇಧ ಕಾಯ್ದೆ ಇದ್ದರೂ ಅದನ್ನೆಲ್ಲ ನಾವು ಮಾಡ್ತಿರೋಂಥ ಉಗ್ರಗಾಮಿಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಆದ ಕಾರಣ ನಾವು ಇಲ್ಲೊಂದು ಮನವಿ ಮಾಡ್ಕೊತ ಏನಪ್ಪ ಅಂತಂದ್ರೆ ರೈತರಿಗೆ ನಾವು ಮೊದಲೇ ಮನವಿ ಮಾಡ್ಕೊತೀವಿ. ಯಾಕಂದ್ರೆ ರೈತರ ನಮ್ಮ ಹಸುಗಳ ಮುದುಕಾಗಿ ವಯಸ್ಸಾಗೈತೆ ಅಂತೇಳಿ ಅವ್ರು ಕಟ್ಕೊಂಡು ಕೊಡೋ ಬದ್ಲಿ ಅದನ್ನು ಗೋಶಾಲೆಗೆ ಬಿಟ್ರೆ ಭಾಳ ಒಳ್ಳೇದು ಅನಿಸುತ್ತೆ. ನಾವು ಎಷ್ಟೋ ಸರಿ ನಾವು ಗೋ ಗಾಡಿ ಹಿಡಿಯೋ ಟೈಮ್ನಾಗ ರೈತರ ಹೇಳ್ತಾರೆ ನಮಗೆ ನಮ್ಮ ವಯಸ್ಸಾಗೈತಿ ನಾವು ಮಾರಕ್ಕೆ ಕೊಡಾಕೊಂತೀವಿ ನಾವು ಅಂತ ಹೇಳ್ತಾರೆ. ಅದೊಂದು ರೈತರ ತಲೆಯಾಗಿರ್ಬೇಕು. ಈಗ ನಮ್ಮ ತಾಯಿನೂ ವಯಸ್ಸಾಗೈತೆ ನಾವು ಮತ್ತೊಬ್ಬರ ಕಡೆ ಹೋಗಿ ಬಿಡಂಗಿಲ್ಲ ಯಾರು. ಈಗ ಹಸು ಗಟ್ಟಿದ್ದಾಗ ಅವ್ರು ಹಾಲು ಕೊಡೋದು ನಮ್ಗೆ ಹೆಂಗದ ನಮ್ಮ ತಾಯಿ ಹಾಲು ಕೊಟ್ಟು ನಮಗೆ ಬೆಳೆಸ್ಯಾಳ ಆ ಟೈಪ್ ಗೋನು ಅದು ವಯಸ್ಸಿದ್ದಾಗ ಹಾಲು ಕೊಟ್ಟು ನಮ್ಗೆ ಉಣಿಸಿರ್ತೈತಿ ಕಾಪಾಡಿರ್ತೈತಿ. ಅದನ್ನ ಎಲ್ಲರೂ ರೈತರು ತಿಳ್ಕೊಬೇಕು. ನಮಗೇನಂತಾರೆ ಗಾಡಿ ಹಾಕೋದ್ರೆ ರೈತರು ನಮ್ಗೆ ಹೇಳ್ತಾರೆ ನಮ್ಮ ವಯಸ್ಸಾಗೈತೆ ಆಕಳಕ್ಕೆ ನಾವು ಮಾರಾಕತ್ತೀವಿ, ನೀವು ಗೋಶಾಲೆಗೆ ಬಿಟ್ಟು ನಮ್ಗೆ ಏನು ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಎಲ್ಲರೂ ಮನೆ ತಲೆಯಾಗಿರಲಿ. ನಮ್ಗೆ ಹೆಂಗೆ ನಮ್ಮ ತಾಯಿ ನಾವು ವಯಸ್ಸಾದ್ರೂ ನಾವು ಜೀವ ರಕ್ಷಣೆ ಮಾಡ್ತೀವಿ. ಆ ಟೈಮ್ ಗೋಗಳನ್ನು ವಯಸ್ಸಾದರೂ ಅವ್ರನ್ನ ಮನೆಯಾಗ ನಾವು ಸಾಕಬೇಕು ಅಥವಾ ಗೋಶಾಲೆಗೆ ಬಿಡಬೇಕು ಅನ್ನೋ ಒಂದು ಎಲ್ಲ ರೈತರು ನಾವು ಕೈ ಮುಗಿ ಹೇಳ್ಕೊತೀನಿ. ಯಾರು ಕಡಿದ್ರು ಕೊಡಾಕೋಬೇಡ್ರಿ, ಗೋಶಾಲೆಗೆ ಬಿಡ್ರಿ ಅಂತ ಎಲ್ರಿಗೂ ಹೇಳ್ತೀನಿ. ಇವತ್ತಿನ ದಿವಸ ನಾವು ಗೋ ಹತ್ಯೆಯ ಒಂದು ಕಾನೂನನ್ನು ಉಲ್ಲಂಘಿಸಿದವರಿಗೆ ಅದನ್ನು ಉಲ್ಲಂಘಿಸುವುದಂಗೆ ಕಾನೂನು ಕಟ್ಟಳೆ ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ತಹಸೀಲ್ದಾರ್ ಸಾಹೇಬರ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ನೆರೆದಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಮೂಲಕನೇ ನಾವು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ನನಗೆ ಒಂದು 2 ನಿಮಿಷ ಟೈಮ್ ಅದ. ಅದರಲ್ಲಿ ನಾನು ಭಾಳಷ್ಟು ದುಃಖವಾಗಿರ್ತಕ್ಕಂಥ ಒಂದೆರಡು ವಿಷಯಗಳನ್ನ ಹಂಚ್ಕೋಬೇಕಂತ ಅದ. ಇವತ್ತೇನು ನಾವು ಮಾಡಕತ್ತೇವೋ ಇದು ನೈಜ ರೂಪದಲ್ಲಿ ಜಾರಿಗೆ ಬರುವಂಗೆ ಆಗಬೇಕು ಅಂತಕ್ಕಂಥದ್ದು ಇದು ಮೊದಲೇದ್ದು. ಇನ್ನು ನಾವು ನಮ್ಮ ಒಗ್ಗಟ್ಟು ಮತ್ತು ನಮ್ಮ ಕಾನೂನು ಅಂತಕ್ಕಂಥದ್ರ ಬಗ್ಗೆ 3 ಸಾಲ ಮಾತಾಡ್ತೇನೆ ಅಷ್ಟೇ ಸಂಕ್ಷಿಪ್ತವಾಗಿ. ಏನಪ್ಪ ಅಂತಂದರೆ ನಮ್ಮ ಕಾನೂನುಗಳು ಹೆಂಗದವಂತಂದರೆ ಏನೋ ಭಾರತ ದೇಶ ಭಾಳ ಒಳ್ಳೆಯದು, ಅದಕ್ಕೆ ಮೇರಾ ಭಾರತ್ ಮಹಾನ್ ಅಂತಾರೆ. ಭಾರತ ದೇಶದ ಕಾನೂನುಗಳು ಇನ್ನೂ ಒಳ್ಳೆಯದವು, ಆದರೆ ಎಲ್ಲವೂ ಉಲ್ಲಂಘಿಸಲ್ಪಡುತ್ತವೆ ಅಂತಕ್ಕಂಥದ್ದು. ಹೆಂಗೆ ಇದಕ್ಕೆ ಇನ್ನೊಂದು ಮಾತು ಏನು ಹೇಳ್ತೇನೆ ಅಂತಂದ್ರೆ ಆಪರೇಷನ್ ಈಸ್ ಸಕ್ಸಸ್ಫುಲ್ ಬಟ್ ದ ಪೇಷಂಟ್ ಡೆಡ್ ಅಂತ. ಹಂಗೆ ಏನೈತಿ ಇವತ್ತು ನಮ್ಮ ಕಾನೂನುಗಳು ಚಲೋ ಅದಾವು, ಆದರೆ ಅವುಗಳ ಸ್ವರೂಪ ಅವುಗಳ ಕಾಗದದಲ್ಲಿ ಮಾತ್ರ ಐತಿ. ಅವು ಕಾರ್ಯರೂಪಕ್ಕೆ ಜನ್ಮನದಲ್ಲಿ ಆಗಲಿ ಅಥವಾ ಜನರಿಂದ ಅವುಗಳನ್ನು ರಕ್ಷಣೆ ಮಾಡೋದಾಗಲಿ ಮತ್ತು ಕಾನೂನು ಪಾಲಕರಿಂದನೂ ಕೂಡ ಸರಿಯಾಗಿ ಆಗಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ಅನೇಕ ಕಾರಣಗಳು ಇರಬಹುದು. ಆದರೆ ನಾವುಗಳು ಏನು ಮಾಡಲಿಕ್ಕೆ ಹೊರಟಿದ್ದೇವ ಅಂತಕ್ಕಂಥದ್ದು ಇದಕ್ಕೆ ಒಂದು ಉದಾಹರಣೆ ಇನ್ನೊಂದು ಕೊಡ್ತೇನೆ ಒಗ್ಗಟ್ಟಿನ ಬಗ್ಗೆ. ಏನಪ್ಪ ಅಂತಂದರೆ ಏನೋ ಒಬ್ಬ ಯಂಕ ನಾವಿದ್ದ ಅವಾಗ ಮುಗನ್ಯಾಗ ಒಂದು ನೊಣ ಬಂದು ಹೋಗ್ತಿ, ಅದು ಶ್ರೀನಾಥ್. ಅದಕ್ಕೆ ಯಂಕ ನೊಣ ಶ್ರೀನ ಅಷ್ಟೇ ಬಂದ್ಕಿಲ್ಲ ಅಂತಂದ್ರೆ ನಾವೇನು ಮಾಡಕತ್ತೇವೋ ಒಬ್ಬ ಬಂದಿದ್ದಂದ್ರೆ ಅವ್ನು ದುಬ್ಬ ಬಡದ ಇಲ್ಲೇ ನಿಂತಾರೆ ಅಂತ ಹೇಳ್ತೇವೆ. ಆದ್ರೆ ಬಹಳಷ್ಟು ಜನ ಜವಾಬ್ದಾರಸ್ಥರು ಇನ್ನೂ ಹಾಗೆ ಇದ್ದಾರೆ. ಎಲ್ಲರೂ ಜವಾಬ್ದಾರಿ ತಗೋಬೇಕಂತ ಅರ್ಥಿದೆ. ಯಂಕನೇನ ಶ್ರೀನ ಆಗಬಾರ್ದು ಅಂತಕ್ಕಂಥದ್ದು. ಅದಕ್ಕೆ ನಾವೆಲ್ಲರೂ ಈ ಒಂದು ಕಾರ್ಯಕ್ಕಾಗಿ ಗಟ್ಟಿಯಾಗಿ ಬರಬೇಕು ಅಂತಕ್ಕಂಥದ್ದು. ಅದಕ್ಕೆ ಈ ಕಾನೂನು ಹೆಂಗಪ್ಪ ಅಂತಂದ್ರೆ 2000 ವಿಷಯ ಅಕ್ರಮ ಗೋ ಸಾಗಾಟ ಹಾಗೂ ಗೋ ಹತ್ಯೆ ಆಗದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವುದು. ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತದ ಮೂಲ ಸಂಸ್ಕೃತಿಯಂತೆ ಗೋವನ್ನು ತಾಯಿ ಎಂದು ಆರಾಧಿಸುವ ಸನಾತನ ಪರಂಪರೆ ಹಾಗೂ ಮುಕ್ಕೋಟಿ ದೇವತೆಗಳಿಗೆ ಆಶ್ರಯ ನೀಡಿ ನಮಗೆ ಆರಾಧ್ಯವಾಗಿರುವ ಗೋವನ್ನು ಹತ್ಯೆ ಮಾಡುವುದು ಒಂದು ಕೊಲೆಯ ಅಪರಾಧವೆಂದು ಭಾವಿಸುವ ಭಾವನಾಜೀವಿಗಳು ಹಿಂದೂಗಳು. ಈ ವಿಚಾರವನ್ನು ಎತ್ತಿ ಹಿಡಿಯುವ ಕಾರಣ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ವಿಧೇಯಕ 2020 ವಿಧಾನಸಭೆಯ ವಿಧೇಯಕ ಸಂಖ್ಯೆ 69 ಎಂಬ ಆದೇಶವಿದ್ದರೂ ಅದನ್ನು ಗಾಳಿಗೆ ತೂರಿ ಅವ್ಯಾಹತವಾಗಿ ರಾಮದುರ್ಗ ತಾಲೂಕಿನಲ್ಲಿ ಗೋಹತ್ಯೆ ನಡೆಯುತ್ತಿದ್ದು ಈ ವಿಚಾರವು ಹಿಂದೂಗಳ ತಾಳ್ಮೆಯನ್ನು ಕೆಣಕುತ್ತಿದೆ. ಬಾಬಾ ಸಾಹೇಬರ ಸಂವಿಧಾನದ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ನಾವು ಈ ಮನವಿಯ ಮೂಲಕ ಮೇಲಿನ ಕಾನೂನು ತಾಲೂಕಿನಲ್ಲಿ ಕಟ್ಟುನಿಟ್ಟಾಗಿ ಪಾಲನೆಯಾಗುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತೀರಿ ಎಂದು ಭಾವಿಸುತ್ತೇವೆ. ಈಗಾಗಲೇ ರಾಮದುರ್ಗ ತಾಲೂಕಿನಲ್ಲಿರುವ ಕಸಾಯಿಖಾನೆಗಳಲ್ಲಿ ಸಾಕಷ್ಟು ಗೋವುಗಳನ್ನು ಅಕ್ರಮವಾಗಿ ತಂದು ಸಂಗ್ರಹಿಸಿರುವ ಅಧಿಕೃತ ಮಾಹಿತಿ ಬಜರಂಗ ದಳಕ್ಕೆ ಇದ್ದು ಕಾನೂನು ಪಾಲಕರು ಆ ಗೋವುಗಳನ್ನು ಗೋಶಾಲೆಗಳಿಗೆ ಹಸ್ತಾಂತರ ಮಾಡಿಸಬೇಕು ಹಾಗೂ ಭವಿಷ್ಯದಲ್ಲಿ ಯಾವುದೇ ತರಹದ ಗೋಹತ್ಯೆ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಾಗಿ ವಿನಂತಿ. ವಂದನೆಗಳೊಂದಿಗೆ ಭಾರತ್ ಮಾತಾ ಕೆ, ಭಾರತ್ ಮಾತಾ ಕೆ.
ಬಂಧುಗಳೇ, ಈಗಾಗಲೇ ಆ ಒಂದು ಮನವಿ ಪತ್ರದ ಮೂಲಕ ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬರಲ್ಲಿ ವಿನಂತಿ ಮಾಡಿಕೊಂಡಿರೋ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತಹ ಕಾನೂನಿನ ಮೇಲೆ ನಂಬಿಕೆಯನ್ನು ಹೊಂದಿರತಕ್ಕಂತಹ ನಾವೆಲ್ಲ ಕಾನೂನಿನ ಮುಖಾಂತರ ಅದನ್ನು ಸಂರಕ್ಷಣೆ ಮಾಡಲಾಗತ್ತೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಮನವಿ ಪತ್ರವನ್ನು ನೀಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಅದನ್ನ ಸೂಚನೆಯನ್ನು ಕೊಟ್ಟು ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲೆಲ್ಲಿ ಕಸಾಯಿಖಾನೆಗಳಿದಾವೆ ಅನ್ನುವಂಥದ್ದು ಬರೀ ನಮಗೆ ಮಾತ್ರ ಮಾಹಿತಿ ಅಲ್ಲ, ಪೊಲೀಸ್ ಇಂಟೆಲಿಜೆನ್ಸಿ ಸಹ ಸಾಕಷ್ಟು ಮುಂದಿದೆ. ಅದನ್ನ ಗಂಭೀರವಾಗಿ ಪರಿಗಣನೆ ತಗೊಂಡು ಹಿಂದೂಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡದೆ ಮನೆಯಿಂದ ಎಲ್ಲರೂ ಹೊರಗಡೆ ಬರ್ತಕ್ಕಂಥ ಪ್ರಸಂಗ ಮುಂದೆ ಒದಗ್ತೈತಿ. ಈ ಗಂಭೀರತೆಯನ್ನ ಪರಿಗಣನೆಯನ್ನ ಮಾಡಿಕೊಂಡು ಕಾನೂನು ಪಾಲಕರು ಯಾರಿದ್ದೀರಿ ತಾವದನ್ನ ಇದನ್ನ ಮಾಡಲಿಲ್ಲ ಅಂತಂದ್ರೆ ಮುಂದಾಗ್ತಕ್ಕಂತಹ ಸಂಘರ್ಷಗಳಿಗೆ ಹಾಗೂ ಘರ್ಷಣೆಗಳಿಗೆ ತಾವೇ ನೇರ ಹೊಣೆ ಆಗ್ತೀರಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಸಹ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ತಾಲೂಕು ಪ್ರಖಂಡದಿಂದ ನಾವು ಕೊಡ್ತಾ ಇದ್ದೀವಿ. ಭಾರತ್ ಮಾತಾ ಕೇ, ಭಾರತ್ ಮಾತಾ ಕೇ. ಈ ಒಂದು ಸಭೆಯಲ್ಲಿ ಸಾಕಷ್ಟು ಜನ ಬಂಧುಗಳು ನಾವೆಲ್ಲ ಸೇರಿದ್ದೀವಿ. ನಮ್ಮ ಭಾರತೀಯ ಕಿಸಾನ್ ಸಂಘದ ಮಾನ್ಯ ಜಿಲ್ಲಾಧ್ಯಕ್ಷರು ಸಹ ಇದ್ದಾರೆ. ಅದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಪ್ರಖಂಡದ ಸಾಕಷ್ಟು ಜನ ಹಿರಿಯರು ನಮ್ಮಲ್ಲಿದ್ದಾರೆ. ನಂತರದಲ್ಲವರು ನಮ್ಮ ಮಾಧ್ಯಮ ವರದಿಗಾರರಿಗೆ ವರದಿಯನ್ನು ನೀಡ್ತಾರೆ. ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಉದ್ದೇಶಿಸಿ ತಮ್ಮ 2 ಅನಿಸಿಕೆಗಳನ್ನು ಹೇಳಬೇಕು ಅಂತ ಹೇಳಿ ಮಾನ್ಯ ತಹಶೀಲ್ದಾರರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ರಾಮದುರ್ಗ ಪ್ರಖಂಡದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ಇವತ್ತಿನ ದಿವಸ ತಾವು ಒಂದು ಪ್ರತಿಭಟನೆಯ ಮೂಲಕ ಲಿಖಿತ ಮನವಿಯನ್ನು ಕೊಟ್ಟಿದ್ದೀರಿ. ಅಕ್ರಮ ಗೋ ಸಾಗಾಟ ಮತ್ತು ಗೋ ಹತ್ಯೆ ಆಗದಂತೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಕೋರಿಕೆಯನ್ನು ತಾವೆಲ್ಲರೂ ಬಂದು ಸಲ್ಲಿಸಿದ್ದೀರಿ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಅಂತಂದರೆ ಮುನ್ಸಿಪಾಲಿಟಿ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅವರೆಲ್ಲರಿಗೂ ಸಹಿತ ತಮ್ಮ ಕೋರಿಕೆಯನ್ನು ನಾನು ಪತ್ರ ಮುಖೇನ ಕಳಿಸ್ಕೊಡ್ತೀನಿ. ಇನ್ನು ಬಗ್ಗೆ ಕೈಗೊಳ್ಳಿಕ್ಕೆ ಅದಷ್ಟೇ ಅಲ್ಲದೆ ಸಹಿತ ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೂ ಸಹಿತ ಕಳಿಸಿಕೊಂಡು ಸರ್ಕಾರದ ಗಮನಕ್ಕೆ ತರುವಂತೆ ಕೆಲಸ ಮಾಡ್ತೀನಿ. ಭಾರತ್ ಮಾತಾ ಕೇ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಭಾರತ್ ಮಾತಾ ಕೇ, ಭಾರತ್ ಮಾತಾ ಕೇ. ಅಕ್ರಮವಾಗಿ ಕಸಾಯಿಖಾನೆಗಳನ್ನು ನಡೆಸಿರ್ತಕ್ಕಂಥ ದುಷ್ಕರ್ಮಿಗಳಿಗೆ, ಅಕ್ರಮವಾಗಿ ಕಸಾಯಿಖಾನೆಗಳನ್ನು ನಡೆಸಿರ್ತಕ್ಕಂಥ ದುಷ್ಕರ್ಮಿಗಳಿಗೆ ಭಾರತ್ ಮಾತಾ ಕೇ, ಭಾರತ್ ಮಾತಾ ಕೇ. ಗೋ ಹತ್ಯೆ ಮಾಡುವ ಮೂಲಕ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಿರ್ತಕ್ಕಂಥ ದುಷ್ಕರ್ಮಿಗಳಿಗೆ, ಗೋ ಹತ್ಯೆ ಮಾಡುವ ಮೂಲಕ ಭಾರತೀಯ ಮೂಲ ಸಂಪ್ರದಾಯವನ್ನ ಹತ್ತಿಕ್ತಾ ಇರ್ತಕ್ಕಂಥ ದುಷ್ಕರ್ಮಿಗಳಿಗೆ ಭಾರತ್ ಮಾತಾ ಕೇ, ಭಾರತ್ ಮಾತಾ ಕೇ. ಜೈ ಶ್ರೀರಾಮ್. ಆತ್ಮೀಯ ಬಾಂಧವರೇ, ಇವತ್ತಿನ ದಿವಸ ನಾವೆಲ್ಲ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ರಾಮದುರ್ಗ ಪ್ರಖಂಡದ ವತಿಯಿಂದ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಉದ್ದೇಶ ಏನು ಅಂತಂದ್ರೆ ರಾಮದುರ್ಗ ತಾಲೂಕಿನ ತುಂಬಾ ಅವ್ಯಾಹತವಾಗಿ ನಡೀತಾ ಇರ್ತಕ್ಕಂತಹ ಗೋ ಹತ್ಯೆ ಆಗಿರ್ಬೋದು, ಆಮೇಲೆ ಯಾವುದೇ ತರಹದ ಕಾನೂನಿನ ಇದು ಇಲ್ಲಾರಂಗೆನೆ ಕಾನೂನಿನ ವಿರೋಧವಾಗಿ ನಡೀತಾ ಇರ್ತಕ್ಕಂಥ ಎಲ್ಲೆಲ್ಲಿ ಸ್ಲಾಟರ್ ಹೌಸ್ಗಳಿದ್ದಾವೆ, ಕಸಾಯಿಖಾನೆಗಳಿದ್ದಾವೆ, ಅವುಗಳನ್ನ ಬಂದ್ ಮಾಡಬೇಕು ಹಾಗೂ ಅಲ್ಲಿರ್ತಕ್ಕಂತಹ ಗೋವುಗಳನ್ನ ಗೋಶಾಲೆಗಳ ಸುಪರ್ದಿಗೆ ಒದಗಿಸಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತಿನ ದಿವಸ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನಾ ರ್ಯಾಲಿಯ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಮ್ಮ ಪ್ರಖಂಡ ಗೋರಕ್ಷಾ ಪ್ರಮುಖರಾದಂಥ ಶ್ರೀಯುತ ಮನೋಜ್ ಕಂಕಾಣಿ ಅವರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ. ಭಾರತ್ ಮಾತಾ ಕೇ, ಭಾರತ್ ಮಾತಾ ಕೇ. बोलो गौ माता की जय, बोलो गौ माता की जय, हिंदू धर्म की जय, हिंदू धर्म की जय. ಗೌ ತಾಯಿಯನ್ನು ನಾವು ನಮ್ಮ ಹಿಂದೂ ಪರಂಪರೆಯಲ್ಲಿ ತಾಯಿಯ
ತಾಯಿಯ ಸ್ವರೂಪದಲ್ಲಿ ನಾವು ನೋಡ್ತಾ ಇದ್ದೆವು. ಈಗಾಗ ಬಂದ ಸುದ್ದಿ ಪ್ರಕಾರ ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಕಸಾಯಿಖಾನೆಗಳು ಸಾಕಷ್ಟು ಗೋವುಗಳನ್ನು ಅಕ್ರಮವಾಗಿ ತಂದು ಸಂಗ್ರಹಿಸುವ ಅತ್ಯಂತ ಮಾಹಿತಿ ಬಜರಂಗ ದಳಕ್ಕೆ ಬಂದಿದೆ ಮತ್ತು ನಮ್ಮ ಯುವ ಕಾರ್ಯಕರ್ತರಿಗೂ ಗೊತ್ತಾಗಿದೆ. ಮುಂದೆ ಬರುವಂಥ ದಿನಗಳಲ್ಲಿ ಅದು ಬಂದ್ ಆಗಬೇಕು. ಜರ್ಕಂತ ಅದು ಬಂದ್ ಆಗಿಲ್ಲ ಅಂದರೆ ಕಾನೂನು ಪಾಲಕರು ಅದು ನೋಡ್ಕೋಬೇಕು, ಅದು ಬಂದ್ ಆಗಬೇಕು. ಮತ್ತು ಅವು ಏನು ಗೌಗಳು ಅದಾವು ಅವು ಗೋಶಾಲೆಗೆ ಹಸ್ತಾಂತರ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಭವಿಷ್ಯದಲ್ಲಿ ಯಾವುದೇ ಈ ಥರದ ಗೋ ಹತ್ಯೆ ನಡೆಯದಂತೆ ಕಟ್ಟುನಿಟ್ಟವಾಗಿ ಕ್ರಮ ಜರುಗಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಕಸಾಯಿಖಾನೆಗಳನ್ನ ನಡೆಸ್ತಿರ್ತಕ್ಕಂಥ ದುಷ್ಕರ್ಮಿಗಳಿಗೆ ಭಾರತ್ ಮಾತಾ ಕೇ, ಭಾರತ್ ಮಾತಾ ಕೇ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಾತೃ ಸ್ವರೂಪಿ ಗೋವನ್ನ ಕಡಿತಿರ್ತಕ್ಕಂಥ ಹಂತಕರಿಗೆ, ಮಾತೃ ಸಮಾನ ಗೋವುಗಳನ್ನ ಹತ್ಯೆ ಮಾಡ್ತಿರ್ತಕ್ಕಂಥ ಹಂತಕರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಉಳಿವಿಗಾಗಿ ರಕ್ಷಣೆಗಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ನಮ್ಮ ಹೋರಾಟವನ್ನು ನಾವು ಆರಂಭಿಸಿದ್ದೇವೆ. ನಮ್ಮ ದೇವಸ್ಥಾನಗಳ ರಕ್ಷಣೆಗಾಗಿ ನಮ್ಮ ಹೋರಾಟ ಹೇಗೆ ನಡೆದಿದೆ ಹಾಗೆ ಇವತ್ತು ನಮ್ಮ ಗೋವುಗಳ ರಕ್ಷಣೆಗೆ, ಮಾತೃ ಸ್ವರೂಪಿ ಗೋವುಗಳ ರಕ್ಷಣೆಗೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ರಾಮದುರ್ಗ ತಾಲೂಕಿನಲ್ಲಿ ಗೋವುಗಳ ಹತ್ಯೆ ಆಗ್ತಾ ಇದೆ. ಅದು ಕಸಾಯಿಖಾನೆಗಳು, ಅನಧಿಕೃತ ಕಸಾಯಿಖಾನೆಗಳಲ್ಲಿ ಇದು ಕೆಲಸ ನಡೀತಾ ಇದೆ. ಎಂಥ ಗೋವುಗಳನ್ನು ಹತ್ಯೆ ಮಾಡಬೇಕು ಅನ್ನುವಂಥದ್ದು ಕಾನೂನಿನಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಅದು ಬಿಟ್ಟು ಒಳ್ಳೆಯ ಗೋವುಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ. ಅದು ಅನಧಿಕೃತವಾದ ಕಸಾಯಿಖಾನೆಗಳಲ್ಲಿ ಆ ಗೋವುಗಳ ಹತ್ಯೆ ಆಗ್ತಾ ಇದೆ. ಅದು ನಮಗೆ ಮಾಹಿತಿ ಬಂದ ಪ್ರಕಾರ ನಾವು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀವಿ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇನ್ನು ಮುಂದೆ ಈ ರೀತಿ ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂತ ಹೇಳ್ಕೊಂಡು ಇಲ್ಲಿ ಬೇರೆ ಬೇರೆ ಇಲಾಖೆಗಳವ್ರು, ಯಾರು ಸಂಬಂಧಪಟ್ಟಂಥ ಇಲಾಖೆಯವರು ಅದನ್ನು ಎಚ್ಚರಿಕೆ ವಹಿಸಬೇಕನ್ನುವಂಥದ್ದು ನಮ್ಮ ಒಂದು ವಿನಂತಿ ಅದ. ಈ ವಿನಂತಿಗೆ ನಾವು ಯಾವ ರೀತಿ ಸ್ಪಂದಿಸ್ತದೆ ಸರ್ಕಾರ ಅನ್ನುವಂಥದ್ದನ್ನು ನೋಡಿ ಮುಂದೆ ನಾವು ಹೋರಾಟ ಕೈಗೊಳ್ಳುವಂಥ ಪ್ರಸಂಗ ಬಂದಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ. ಯಾವುದೇ ಕಾರಣಕ್ಕೂ ಗೋ ಹತ್ಯೆ ಆಗುವುದನ್ನು ತಡೆಯುವುದಕ್ಕೆ ಏನು ಮಾಡಬೇಕು ಅದೆಲ್ಲವನ್ನು ಕ್ರಮ ಕೈಗೊಳ್ತೇವೆ ಅನ್ನುವಂಥದ್ದನ್ನು ನಾನು ಈ